ಇವರು ಹೋಟೆಲ್ಗೆ ಅಂತಾನೆ ಡೈಲಿ 3-4 ಟಗರು ಕುಯಿಸ್ತಾರಂತೆ. ಈ ಹೋಟೆಲ್ ನಲ್ಲಿ ಸಿಗೋ ಎಣ್ಣೆ ಖಾರ ಜೋಳದ ರೊಟ್ಟಿ ಕಾಂಬಿನೇಷನ್ ಗೆ ಅಕ್ಕಪಕ್ಕ ಊರಿಂದ ಜನ ಬೀಗ್ರೂಟಕ್ಕೆ ಬರೋ ತರ ಬರ್ತಾರೆ. ನೀವ್ ಯಾರಾದ್ರೂ ಹೋಗಿದ್ರೆ ನಿಮ್ ಊರ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಟಗರು ಚಾಪ್ಸ್ ತಿನ್ನೋಕೆ ಮೊದ್ಲೇ ಪ್ರೀ ಬುಕ್ ಮಾಡ್ಕೋಬೇಕು. ಒಂದೊಂದು ಚಾಪ್ಸ್ ಪೀಸು ಕಾಲ್ ಕೆಜಿ ಇರುತ್ತೆ. ದಾವಣಗೆರೆ, ಹಾವೇರಿ, ರಾಣೆಬೆನ್ನೂರು ಸುತ್ತಮುತ್ತ ಯಾರಿಗೆ ನಾನ್ ವೆಜ್ ತಿನ್ಬೇಕು ಅನ್ಸಿದ್ರು ರಾಣೆಬೆನ್ನೂರಲ್ಲಿರೋ 35 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ನರ್ತಕಿ ಹೋಟೆಲ್ಗೆ ಬರೋದಂತೆ. ಅದಕ್ಕೆ ಈ ಹೋಟೆಲ್ಗೆ ರಾಜೇನೇ ಇಲ್ಲ. ಇದೊಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ಊಟ ಮಾಡುವಂತ ಪಕ್ಕಾ ನಾಟಿ ಸ್ಟೈಲ್ ನಾನ್ ವೆಜ್ ಹೋಟೆಲ್. ಹಾಗೆ ಸಣ್ಣ ಪುಟ್ಟ ವೆಜ್ ಐಟಮ್ ಸಿಗುತ್ತೆ. ಇಲ್ಲಿ ಬಂದ್ರೆ ಓನ್ಲಿ ತುಂಡು, ನೋ ಗುಂಡು. ಇಲ್ಲಿ ಮಟನ್ ಅಲ್ಲಿ, ಚಿಕನ್ ನಲ್ಲಿ ಎಣ್ಣೆ ಖಾರ ಅಂತ ಮಾಡ್ಕೊಡ್ತಾರೆ. ತಿನ್ನೋಕೆ ಕಡಕ್ ಆಗಿರುತ್ತೆ. ಅದನ್ನ ಪ್ಲೇಟ್ ನಲ್ಲಿ ಸುಮ್ನೆ ನೋಡಿದ್ರೇನೆ ಕಣ್ ಕೆಂಪಾಗುತ್ತೆ. ಇದು ಇಲ್ಲಿನ ಮೋಸ್ಟ್ ಸೆಲ್ಲಿಂಗ್ ಐಟಮ್. ಇನ್ನು ಇಲ್ಲಿ ಮಟನ್ ಚಾಪ್ಸ್ ಲಿಮಿಟೆಡ್ ಪೀಸ್ ಅಷ್ಟೇ ಸಿಗೋದು. ಬೇಗ ಬಂದವರಿಗೆ ಲಾಟ್ರಿ. ಇಲ್ಲಿ ಸಪ್ಪೆ ಮಟನ್ ಅಂತ ಮಾಡ್ಕೊಡ್ತಾರೆ. ಇದಕ್ಕೆ ಜಾಸ್ತಿ ಮಸಾಲಾ ಯೂಸ್ ಮಾಡಿರಲ್ಲ, ಆದ್ರೂ ಸಪ್ಪೆ ಇರಲ್ಲ. ಉಪ್ಪು ಖಾರ ಜೊತೆ ರುಚಿಯಾಗೆ ಇರುತ್ತೆ. ಜೋಳದ ರೊಟ್ಟಿ ಒಟ್ಟಿಗೆ ಬೋಟಿ ಗೊಜ್ಜು ಬೊಂಬಾಟಾಗಿತ್ತು. ರೊಟ್ಟಿ ಒಟ್ಟಿಗೆ ಎಣ್ಣೆ ಖಾರನು ಭರ್ಜರಿ ಆಗಿರುತ್ತೆ. ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ. ಈ ತರ ಭರ್ಜರಿ ಮಾಂಸದ